ನಮಸ್ಕಾರ ಭಕ್ತರೇ, ಇವತ್ತಿನ ಪುಣ್ಯ ದಿನದಲ್ಲಿ ನಿಮ್ಮೆಲ್ಲರಿಗೂ ಧನದ ದೇವರು ಶ್ರೀ ಕುಬೇರನ ಕೃಪೆ ಸಿಗಲಿ ಎಂದು ಪ್ರಾರ್ಥಿಸುತ್ತೇನೆ. ಈ ವಿಡಿಯೋದಲ್ಲಿ ನಾವು ಕುಬೇರನ ಪವಿತ್ರ ಕಥೆಗಳು, ಧನವರ್ಧಕ ಮಂತ್ರಗಳು, ನಿತ್ಯ ಪೂಜೆ ವಿಧಾನ, ಶಕ್ತಿಶಾಲಿ ಉಪಾಯಗಳು, ಅಫಿರ್ಮೇಷನ್ಸ್ ಅಂದರೆ ಆತ್ಮವಿಶ್ವಾಸದ ಘೋಷಣೆಗಳು ತಿಳಿಯಲಿದ್ದೇವೆ. ಜಯ ಕುಬೇರ ಜಯಲಕ್ಷ್ಮಿ ಎಂಬ ಪವಿತ್ರ ನಾದದೊಂದಿಗೆ ನಾವು ಇಂದಿನ ಭಕ್ತಿಯ ಪ್ರಯಾಣವನ್ನು ಆರಂಭಿಸೋಣ. ಕುಬೇರನ ಪವಿತ್ರ ಕಥೆ ಮತ್ತು ಮಹತ್ವ. ಕುಬೇರನು ಬ್ರಹ್ಮದೇವನ ಮಾನಸ ಪುತ್ರ. ಆತನ ತಪಸ್ಸು ಮತ್ತು ಭಕ್ತಿ ದೇವತೆಗಳನ್ನು ಆಕರ್ಷಿಸಿ ಶಿವನ ಅನುಗ್ರಹದಿಂದ ಅಲಕಾಪುರಿ ಎಂಬ ಐಶ್ವರ್ಯಪೂರ್ಣ ನಗರವನ್ನು ಪಡೆದನು. ಶ್ರೀ ಲೆಕ್ಕ ದೇವತೆಯಾಗಿ ದೇವತೆಗಳಿಗೆ ಖಜಾನೆ ನಿರ್ವಹಿಸುವುದೇ ಅವನ ಕಾರ್ಯ. ಆತನ ಸ್ಥಾನ ಉತ್ತರ ದಿಕ್ಕು. ಆತನ ವಾಹನ ಮಾನವ ಮುಖದ ನರಸಿಂಹ ಅಥವಾ ಕಾಳಿಯಾನ. ಆತನ ಹಸ್ತದಲ್ಲಿರುವ ಮುದ್ರೆಗಳು: ಚಿನ್ನದ ಪೆಟ್ಟಿಗೆ, ಗಣಪತಿ ಛಾಯೆ, ಶಕ್ತಿಯ ಸಂಕೇತ. ಕುಬೇರನ ಪೂಜೆ ಮಾಡಿದರೆ ಕೇವಲ ಹಣವಷ್ಟೇ ಅಲ್ಲ, ಮನೆಗೆ ಶ್ರೀ, ಶಾಂತಿ, ಸಮೃದ್ಧಿ, ಆತ್ಮಸಂತೃಪ್ತಿ ಬರುತ್ತದೆ. ಕುಬೇರನ ಧನವರ್ಧಕ 7 ಉಪಾಯಗಳು. 1. ಶುಕ್ರವಾರ ಕುಬೇರ ಪೂಜೆ ಮಾಡಿ. ಬೆಳಗ್ಗೆ ಶುದ್ಧವಾಗಿ ಸ್ನಾನ ಮಾಡಿ ಮನೆಯ ಉತ್ತರ ದಿಕ್ಕಿನಲ್ಲಿ ಕುಬೇರನ ಚಿತ್ರವಿಡಿ. ಹೂವು, ಹಣ್ಣು, ಅಕ್ಕಿ, ಬೆಲ್ಲದಿಂದ ಪೂಜೆ ಮಾಡಿ. 2. ಕುಬೇರ ಮಂತ್ರ ಜಪ. ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಯೇ ಧನಧಾನ್ಯ ಸಂಪತ್ ಮೇ ದೇಹಿ ದಾಪಯ ಸ್ವಾಹ. ದಿನಕ್ಕೆ 108 ಬಾರಿ ಜಪ ಮಾಡುವುದು. 3. ಕುಬೇರ ಯಂತ್ರ ಸ್ಥಾಪನೆ. ಕುಬೇರ ಯಂತ್ರವನ್ನು ಉತ್ತರ ದಿಕ್ಕಿನಲ್ಲಿ ಸ್ಥಾಪಿಸಿ ಶುದ್ಧ ಹಾಲಿನಲ್ಲಿ ತೊಳೆದು ಧೂಪ ದೀಪಗಳಿಂದ ಪೂಜೆ ಮಾಡುವುದು. 4. ಲಕ್ಷ್ಮೀ ಕುಬೇರ ಸಮರ್ಪಣೆ. ಲಕ್ಷ್ಮೀ ದೇವಿಯೊಂದಿಗೆ ಕುಬೇರನ ಪೂಜೆ ಮಾಡಿದರೆ ದ್ವಿಗುಣ ಫಲ ಸಿಗುವುದು. 5. ತುಳಸಿಯ ಬಳಿಯಲ್ಲಿರುವ ಮಣ್ಣು. ಈ ಮಣ್ಣು ಪವಿತ್ರವಾದದ್ದು. ಕುಬೇರ ಪೂಜೆಯಲ್ಲಿ ಉಪಯೋಗಿಸಿದರೆ ಧನ ವೃದ್ಧಿಗೆ ಉಪಯುಕ್ತ. 6. ನಿತ್ಯ ಕುಬೇರ ಧ್ಯಾನ. ದಿನಕ್ಕೆ 5 ನಿಮಿಷ ಕುಬೇರನ ಧ್ಯಾನ ಮಾಡುವುದರಿಂದ ಮನಃಶಾಂತಿ ಮತ್ತು ಹಣದ ಚಲನೆಯು ಸುಧಾರಿಸುತ್ತದೆ. 7. ಮನೆಯ ಉತ್ತರದ ಓಪನ್ ಜಾಗ. ಉತ್ತರ ಭಾಗ ಸದಾ ಸ್ವಚ್ಛವಾಗಿರಲಿ. ಧನದ ಪ್ರವೇಶಕ್ಕೆ ಇದು ಮುಖ್ಯ ದಿಕ್ಕು. ನಿತ್ಯ ಪೂಜಾ ವಿಧಾನ. ಕುಬೇರನ ಚಿತ್ರ ಅಥವಾ ವಿಗ್ರಹ, ಹೂವು, ತುಳಸಿ, ಅಕ್ಕಿ, ಬೆಲ್ಲ, ಬಟ್ಟೆ, ಧೂಪ, ದೀಪ. ಬೆಳಿಗ್ಗೆ 6 ರಿಂದ 8 ಒಳಗೆ ಪೂಜೆ ಮಾಡಿದರೆ ಉತ್ತಮ. ಕುಬೇರನ ಮಂತ್ರಗಳೊಂದಿಗೆ ಶ್ಲೋಕಗಳನ್ನು ಪಠಿಸಬೇಕು. ಶ್ರೀಮನ್ ಕುಬೇರಾಯನ್ ನಮಃ, ಧನದಾತೃಯ ಕುಬೇರಾಯನ್ ನಮಃ, ಲಕ್ಷ್ಮೀ ಸಹೋದರಾಯನ್ ನಮಃ. ಲಲಿತಾ ಸಹಸ್ರನಾಮದ ಕೆಲವು ಶ್ಲೋಕಗಳನ್ನು ಸೇರಿಸಬಹುದು. ಅಫಿರ್ಮೇಷನ್ಸ್ ಅಂದರೆ ಧನವರ್ಧಕ ಘೋಷಣೆಗಳು. 1. ನಾನು ಕುಬೇರನ ಕೃಪೆಗೆ ಅರ್ಹನು. 2. ಹಣ ನನ್ನ ಕಡೆಗೆ ಸುರಕ್ಷಿತವಾಗಿ ಹರಿಯುತ್ತಿದೆ. 3. ನನ್ನ ಮನೆಯಲ್ಲಿ ಐಶ್ವರ್ಯವು ನೆಲೆಸಿದೆ. 4. ನಾನು ಭಯವಿಲ್ಲದೆ ಹಣವನ್ನು ಆಕರ್ಷಿಸುತ್ತಿದ್ದೇನೆ. 5. ಕುಬೇರನ ಆಶೀರ್ವಾದದಿಂದ ನಾನು ಸಮೃದ್ಧನಾಗಿದ್ದೇನೆ. ಇದು ನಿಜವಾದ ಘಟನಾವಳಿ. ಬೆಂಗಳೂರು ಮೂಲದ ವಿಜಯ್ ಎಂಬುವರು 2021ರಲ್ಲಿ ಉದ್ಯೋಗ ಕಳೆದುಕೊಂಡರು. ಅವರಿಗೆ ನೆನಪಿಗೆ ಬಂದದ್ದು ಕುಬೇರನ ಮಂತ್ರ. ಅವರು 21 ದಿನ ನಿರಂತರ ಜಪ ಮಾಡಿದ ಮೇಲೆ 22ನೇ ದಿನಕ್ಕೆ ಹೊಸ ಉದ್ಯೋಗ, 2 ತಿಂಗಳಲ್ಲಿ ಉಳಿತಾಯ ಆರಂಭ, 6 ತಿಂಗಳಲ್ಲಿ ತಾವು ಸ್ವಂತ ಮನೆ ಖರೀದಿಸಿದರು. ಇದು ಶ್ರದ್ಧಾ, ನಂಬಿಕೆ ಮತ್ತು ದೇವರ ಕೃಪೆಯಿಂದ ಸಾಧ್ಯವಾಯಿತು. ಪೂರ್ಣ ಸಮರ್ಪಣೆ ಮತ್ತು ಪ್ರಾರ್ಥನೆ. ಓಂ ಶ್ರೀಂ ಕ್ಲೀಂ ಕುಬೇರಾಯನ್ ನಮಃ. ಶ್ರೀ ಲಕ್ಷ್ಮೀ ಸಹೋದರ ಕುಬೇರ ದೇವ, ನಮಗೆ ಶ್ರೀ ಐಶ್ವರ್ಯ ಭದ್ರತೆ ನೀಡು. ನಮ್ಮ ಮನೆಯಲ್ಲಿ
ನಿತ್ಯ ಧನ ಧಾನ್ಯ ತುಂಬಿಸು, ನಮ್ಮ ಜೀವನ ಬೆಳಗಿಸು, ದಾರಿ ತೋರು. ಜೈ ಲಕ್ಷ್ಮೀ ಕುಬೇರ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂಬ ನಂಬಿಕೆ ಇದೆ. ಈ ಭಕ್ತಿ ಶ್ರದ್ಧೆಯನ್ನು ಇತರರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಕುಬೇರನ ದಯೆ ಸದಾ ಹರಿಯುತ್ತಿರಲಿ ಎಂದು ಆಶಿಸುತ್ತೇನೆ. ಕಮೆಂಟ್ನಲ್ಲಿ ಓಂ ಕುಬೇರಾಯನ್ ನಮಃ ಎಂದು ಮರೆಯದೆ ಬರೆಯಿರಿ ಮತ್ತು ಈ ಶಕ್ತಿಯನ್ನು ನಿಮ್ಮ ಜೀವನಕ್ಕೆ ಆಕರ್ಷಿಸಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಡಿ. ಧನ್ಯವಾದಗಳು.